Welcome to Business Studies class 11 or first PU. The chapter is Trade, Business and Commerce, and we will discuss about that first chapter. The topic is comparison of a business profession and employment. Comparison of a business profession and employment. So ಬಿಸ್ನೆಸ್ ವ್ಯವಹಾರ ಮತ್ತು ವೃತ್ತಿ ಹಾಗೆ ಉದ್ಯೋಗದ ನಡುವಿನ ಇರುವಂತಹ ವ್ಯತ್ಯಾಸಗಳನ್ನು ಇವತ್ತು ನಾವು ಅಥವಾ ಹೋಲಿಕೆಗಳನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಇಸ್ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಸೊ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಮೀನ್ಸ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಆರ್ ಅ ಎಂಪ್ಲಾಯ್ಮೆಂಟ್ ಆರ್ ಅ ಪ್ರೊಫೆಷನ್, ಹೌ ಟು ಸ್ಟಾರ್ಟ್. ಸೊ ಸ್ಥಾಪನೆಯ ಒಂದು ವಿಧಾನ ಹೇಗೆ, ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಹೇಗಿರುತ್ತೆ, ದೆನ್ ಪ್ರೊಫೆಷನಲ್ಲಿ ಹೇಗಿರುತ್ತೆ, ಎಂಪ್ಲಾಯ್ಮೆಂಟಲ್ಲಿ ವ್ಯವಹಾರದಲ್ಲಿ ಹೇಗಿರ್ತದೆ, ವೃತ್ತಿಯಲ್ಲಿ ಹೇಗಿರ್ತದೆ, ಹಾಗೆ ಉದ್ಯೋಗದಲ್ಲಿ ಹೇಗಿರ್ತದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ಬಿಸ್ನೆಸ್. ಎಂಟರ್ಪ್ರಿನಿಯರ್ಸ್ ಡಿಸಿಷನ್ ಆ್ಯಂಡ್ ಅದರ್ಸ್ ಲೀಗಲ್ ಫಾರ್ಮಾಲಿಟೀಸ್ ಇಫ್ ನೆಸಸರಿ. ಸೊ ಇನ್ ದಟ್ ಕೇಸ್ ಬಿಸ್ನೆಸ್ ಇಫ್ ಲೀಗಲ್ ಫಾರ್ಮಾಲಿಟೀಸ್ ಈಸ್ ನೆಸಸರಿ, ಇಫ್ ನೆಸಸರಿ, ನಾಟ್ ಅ ಲೀಗಲ್ ಫಾರ್ಮಾಲಿಟೀಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಬಿಸ್ನೆಸ್ಸಲ್ಲಿ ಎಂಟರ್ಪ್ರಿನಿಯರ್ಸ್ ಅಂದರೆ ವ್ಯವಹಾರವನ್ನು ಮಾಡೋನೇ ಡಿಸಿಷನನ್ನು, ನಿರ್ಧಾರವನ್ನು ತಗೊಳ್ತಾನೆ. ಸೊ ಒಂದು ವೇಳೆ ಅವಶ್ಯಕತೆ ಇದ್ದಲ್ಲಿ ಕಾನೂನಾತ್ಮಕ ಫಾರ್ಮಾಲಿಟೀಸ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಎಲ್ಲ ಸಂದರ್ಭಗಳಲ್ಲಿ ಅಲ್ಲ. ಒಂದು ವೇಳೆ ನೆಸೆಸಿಟಿ, ಕೆಲವೊಂದಿಷ್ಟು ವ್ಯವಹಾರಗಳಲ್ಲಿ ನೆಸೆಸಿಟಿ ಇರುತ್ತೆ ಲೀಗಲ್ ಫಾರ್ಮಾಲಿಟೀಸು, ಆಗ ಮಾತ್ರ ಆಗುವಂಥದ್ದು. ಎಲ್ಲಿ? ಬಿಸ್ನೆಸ್ಸಲ್ಲಿ. ಸೊ ಇಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಅವನು ಮಾಡಬೇಕಾದಂಥ ಅವನು ಯಾವ ವ್ಯವಹಾರವನ್ನು ಮಾಡ್ತಾನೋ ಎಂಟರ್ಪ್ರಿನಿಯರು, ಸೊ ಅವನು ನಿರ್ಧಾರವನ್ನು ತೊಗೊಳ್ಳೋದಾಗಿರ್ತಾನೆ. ಸೊ ಆವಾಗ ಸ್ಥಾಪನೆ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಅಲ್ಲಿ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಬಾರಿ ಸಮ್ಟೈಮ್ಸ್ ಲೀಗಲ್ ಫಾರ್ಮಾಲಿಟೀಸ್ ಇಫ್ ನೆಸಸರಿ, ಒಂದು ವೇಳೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಲೀಗಲ್ ಫಾರ್ಮಾಲಿಟೀಸನ್ನು ಮೇಂಟೈನ್ ಮಾಡ್ತಾನೆ. ದೆನ್ ಪ್ರೊಫೆಷನ್, membership of a professional body and certificate of a practice. Membership of a professional body. So in that profession cases a membership is required and also certificate of a practices. ಸೊ ಇಲ್ಲಿ ಪ್ರೊಫೆಷನಲ್ಲಿ, ವೃತ್ತಿಯಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಸಂಘದ ಅಥವಾ ಆ ಒಬ್ಬ ವ್ಯಕ್ತಿಯ ಒಂದು ಪ್ರೊಫೆಷ್ನಲ್ಲು ಸದಸ್ಯತ್ವವನ್ನು ಹೊಂದಿರಬೇಕು, ಮೆಂಬರ್ಶಿಪ್ಪನ್ನು ಮಾಡಿಟ್ಕೊಂಡಿರಬೇಕು. ದೆನ್ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸಸ್, ಆ ವೃತ್ತಿಯನ್ನು ಅವನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಅವನು ಸರ್ಟಿಫೈಡ್ ಆಗಿರಬೇಕು, ಅವನ ಹತ್ರ ವೃತ್ತಿಯ ಒಂದು ಸರ್ಟಿಫಿಕೇಟ್ ಇರಲೇಬೇಕು. ದೆನ್ ಎಂಪ್ಲಾಯ್ಮೆಂಟ್. ಸೊ ಉದ್ಯೋಗದಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಆ್ಯಂಡ್ ಸರ್ವಿಸ್ ಅಗ್ರಿಮೆಂಟ್. ಸೊ ಎಂಪ್ಲಾಯರ್ ಯಾರು ಉದ್ಯೋಗವನ್ನು ಮಾಡ್ತಾನೋ, ಉದ್ಯೋಗದಾತ ಏನಾಗಿರಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ ಲೆಟರ್, ಅವನಿಗೆ ಆ ಉದ್ಯೋಗ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಇರುತ್ತೆ. ದೆನ್ ಸರ್ವಿಸ್ ಅಗ್ರಿಮೆಂಟ್, ಆ ಒಂದು ಎಲ್ಲಿವರೆಗೆ ಅವನಿಗೆ ಕೆಲಸವನ್ನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸರ್ವಿಸ್ ಅಗ್ರಿಮೆಂಟ್. ಸೊ ಇನ್ ಅ ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಬಿಸ್ನೆಸ್ ಎಂಟರ್ಪ್ರಿನಿಯರ್ಸ್ ಡಿಸಿಷನ್ ಆ್ಯಂಡ್ ಅದರ್ ಲೀಗಲ್ ಫಾರ್ಮಾಲಿಟೀಸ್ ಇಫ್ ನೆಸಸರಿ. ಇನ್ ಅ ಪ್ರೊಫೆಷನ್ ಅ ಮೆಂಬರ್ಶಿಪ್ ಆಫ್ ಅ ಪ್ರೊಫೆಷನಲ್ ಬಾಡಿ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಅ ಪ್ರಾಕ್ಟೀಸಸ್. ಎಂಪ್ಲಾಯ್ಮೆಂಟ್, ಅಪಾಯಿಂಟ್ಮೆಂಟ್ ಲೆಟರ್ ಆ್ಯಂಡ್ ಸರ್ವಿಸ್ ಅಗ್ರಿಮೆಂಟ್. ಸೊ ಸೆಕೆಂಡ್ ಒನ್ ಈಸ್ ನೇಚರ್ ಆಫ್ ಅ ವರ್ಕ್. So nature of work means how to work in a business, profession and employment to do. ಸೊ ಇಲ್ಲೇನಾಗುತ್ತೆ ಅಂತಂದರೆ ವರ್ಕು ಯಾವ ರೀತಿಯಾಗಿ ಕಾರ್ಯ ಸ್ವರೂಪ ಯಾವ ರೀತಿಯಾಗಿ ನಡೆಯುತ್ತೆ, ಬಿಸ್ನೆಸ್ಸಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಪ್ರೊಫೆಷನಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಎಂಪ್ಲಾಯ್ಮೆಂಟಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ. ಫಸ್ಟ್ ಒನ್ ಇಸ್ ಬಿಸ್ನೆಸ್, ಪ್ರೊವಿಷನ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಪಬ್ಲಿಕ್. ಸೊ ಇನ್ ದಟ್ ಕೇಸ್ ದ ಬಿಸ್ನೆಸ್ ಟು ಪ್ರೊವೈಡ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಪಬ್ಲಿಕ್. Which goods and services, which type of goods and services required to customers. ಸೊ ಇಲ್ಲೇನಾಗುತ್ತೆ ಅಂತಂದರೆ ಬಿಸ್ನೆಸ್ಸಿನ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂತ, ವ್ಯವಹಾರದಲ್ಲಿ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂದರೆ ಸರಕು ಇರ್ಬೋದು ಅಥವಾ ಸೇವೆಗಳನ್ನು ಪಬ್ಲಿಕ್ಕಿಗೆ ಅಥವಾ ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಯಾವ ರೀತಿಯಾಗಿ ಬೇಕಾಗಿರುತ್ತೋ ಸಾರ್ವಜನಿಕರಿಗೆ ಅದನ್ನು ಪ್ರೊವೈಡ್ ಮಾಡೋದು ಬಿಸ್ನೆಸ್ಸಲ್ಲಿ ಕಾರ್ಯ ಚಟುವಟಿಕೆ ನಡೆಯುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಅವರ್ ಡೇ ಟು ಡೇ ಎಕ್ಸ್ಪೆನ್ಸಸ್, ಡೇ ಟು ಡೇ ಥಿಂಗ್ಸ್ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿನಿತ್ಯ ಬಳಸುವಂತಹ ಪದಾರ್ಥಗಳನ್ನು ಏನು ಮಾಡುವಂಥದ್ದು ಬಿಸ್ನೆಸ್ ಪ್ರೊವೈಡ್ ಮಾಡುವುದು. ಸೊ ಅಲ್ಲಿ ಕಾರ್ಯಚಟುವಟಿಕೆಗಳು ಹೇಗೆ ನಡೀತಾ ಇರ್ತದೆ ಅಂತಂದರೆ ಗೂಡ್ಸ್ಗಳನ್ನು ಪಬ್ಲಿಕ್ಕಿಗಳಿಗೆ ಅಥವಾ ಸೇವೆಗಳನ್ನು ಪಬ್ಲಿಕ್ಕಿಗೆ ನೀಡುವಂಥದ್ದು. ದೆನ್ ಪ್ರೊಫೆಷನ್, ರೆಂಡರಿಂಗ್ ಆಫ್ ಅ ಪರ್ಸನಲೈಸ್ಡ್ ಎಕ್ಸ್ಪರ್ಟ್ ಸರ್ವಿಸಸ್.
ಸೊ ಇಲ್ಲಿ ಏನಾಗಿರುವಂಥದ್ದು ಅಂದರೆ ಪ್ರೊಫೆಷನಲ್ ಯಾರಾಗಿರ್ತಾರೋ, ಪ್ರೊಫೆಷನ್ ಯಾರು ಮಾಡ್ತಾ ಇರ್ತಾರೋ, ಸೊ ಅವ್ರು ಏನು ಮಾಡುವಂಥದ್ದು ವ್ಯಕ್ತಿಗತವಾಗಿ ಕೆಲವೊಂದಿಷ್ಟು ವಿಷಯಗಳಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ರೆಂಡರಿಂಗ್ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ LLBಯನ್ನು ಓದಿ ಲಾಯರ್ ಆಗಿರ್ತಾರೆ. ಸೊ ಅವರು ಏನು ಮಾಡುವಂಥದ್ದು ಅಂತಂದರೆ ಅವರ ಒಂದು ಅಂದರೆ ಅವರು ಎಕ್ಸ್ಪರ್ಟ್ ಆಗಿರುವಂತಹ ಸಬ್ಜೆಕ್ಟಿನ ಮೇಲೆ ಪ್ರೊವೈಡನ್ನು ಮಾಡುವಂಥದ್ದು, ಸರ್ವಿಸ್ಗಳನ್ನು, ಸೇವೆಗಳನ್ನು ನೀಡುವಂಥದ್ದು. ಪರ್ಸ್ನಲ್ ವ್ಯಕ್ತಿಗತವಾಗಿ ಒಬ್ಬೊಬ್ಬರಿಗೆ ಅವರವರಿಗೆ ಎಕ್ಸ್ಪರ್ಟ್ ಯಾರ್ಯಾರು ಯಾವ್ಯಾವ ವಿಷಯಗಳಲ್ಲಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ನೀಡುವಂಥದ್ದು. ಎಲ್ಲಿ? ಪ್ರೊಫೆಷನಲ್ಲಿ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇರ್ಬೋದು, ಅಥವಾ ದೆನ್ ಲಾಯರ್, ಸಮ್ ಬ್ಯಾಂಕ್ ಮ್ಯಾನೇಜರ್. ಸೊ ಸಮ್ ಆಫ್ ದ ಎಕ್ಸ್ಪರ್ಟೈಸ್ ಟು ರೆಂಡರಿಂಗ್ ದ ಸರ್ವಿಸಸ್ ಟು ದ ಕಸ್ಟಮರ್ಸ್. ಸೊ ಏನಾಗಿರ್ಬೋದು, ಪಬ್ಲಿಕ್ಕಿಗೆ ಅವ್ರು ಏನು ಮಾಡುವಂಥದ್ದು ವ್ಯಕ್ತಿಗತವಾಗಿರುವಂತಹ ಒಂದು ಪರಿಣಿತಿಯನ್ನು ಹೊಂದಿರುವಂಥ ವಿಷಯಗಳ ಆಧಾರದ ಮೇಲೆ ಅವರು ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು. ದೆನ್ ಥರ್ಡ್ ಒನ್ ಇಸ್ ಎಂಪ್ಲಾಯ್ಮೆಂಟ್. ಪರ್ಫಾರ್ಮಿಂಗ್ ವರ್ಕ್ ಆಸ್ ಅ ಪ್ರಿಸ್ಕ್ರೈಬ್ಡ್ ಬೈ ದ ಎಂಪ್ಲಾಯರ್. ಪರ್ಫಾರ್ಮಿಂಗ್ ವರ್ಕ್ ಆಸ್ ಅ ಪ್ರಿಸ್ಕ್ರೈಬ್ಡ್ ಬೈ ದ ಎಂಪ್ಲಾಯರ್. ಸೊ ಇಲ್ಲಿ ಏನಾಗುವಂಥದ್ದು ಅಂತಂದರೆ ಆ ಒಂದು ಸಂಸ್ಥೆಗೆ ನೀಡಿರುವಂಥ ಸೇವಾ ಒಪ್ಪಂದ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವೋ ಅಥವಾ ಯಾವ ಕೆಲಸಕ್ಕೆ ಸಂಬಂಧಪಟ್ಟಿರ್ತೀವೋ, ಸೊ ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ನಡೀತಾ ಹೋಗ್ತದೆ. ಸೊ ಇಲ್ಲಿ ವ್ಯಕ್ತಿಗತವಾಗಿ ಅವನೇನು ಡಿಸಿಷನ್ಸನ್ನು ತೊಗೊಂಡಿರಲ್ಲ. ಅಲ್ಲಿ ಅವನು ಎಲ್ಲಿ ಕೆಲಸ ಮಾಡ್ತಾನೋ ಆ ಒಂದು ಸಂಸ್ಥೆಗೆ ಅನುಗುಣವಾಗಿ ಅಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ಬಂದಿರ್ತದೋ, ಸೊ ಅದನ್ನು ಅವನು ನಿಭಾಯಿಸ್ತಾ ಇರ್ತಾನೆ. ಸೊ ನೇಚರ್ ಆಫ್ ಅ ವರ್ಕ್ ಈಸ್ ಅ ಬಿಸ್ನೆಸ್, ಪ್ರೊವಿಷನ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಪಬ್ಲಿಕ್. ಪ್ರೊಫೆಷನ್, rendering of a personalized expert services. Employment, performing a work as a prescribed employer. Then third one is qualification. Business, no minimum qualification is necessary. Profession, qualification, expertise and training in a specific field as prescribed by the professional body is a must. Employment, qualification and training as prescribed by the employer. So in that case, qualification, business, no minimum qualification is necessary. In that cases, business, that is no necessary for a qualification. ಸೊ ಇಲ್ಲೇನಾಗುತ್ತೆ ಅಂದರೆ ವಿದ್ಯಾರ್ಹತೆ ಅನ್ನೋದು ಬಿಸ್ನೆಸ್ಸಲ್ಲಿ ಇರಲೇಬೇಕು ಅಂತ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್, ಅವನು 10ನೇ ಕ್ಲಾಸು ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು, ಒಂದು ಅಕ್ಷರದ ಜ್ಞಾನಗಳಿದ್ದಲ್ಲಿ ಮಾತ್ರ ಅವ್ನು ಮಾಡ್ಕೋತಾ ಹೋದರೆ ಆಯಿತು, ಬಿಟ್ಟರೆ ಇಂತಿಷ್ಟೇ ಕ್ವಾಲಿಫಿಕೇಷನ್ ಇರಬೇಕು, ಇಷ್ಟೇ ವಿದ್ಯಾರ್ಹತೆ ಇರಬೇಕು, ಅವನು ಮ್ಯಾನೇಜ್ಮೆಂಟ್ ಕೋರ್ಸನ್ನೇ ಮಾಡಿರಬೇಕು, ಈ ರೀತಿಯಾಗಿ ಇಲ್ಲ ವ್ಯವಹಾರದಲ್ಲಿ. ಸೊ ಯಾರು ಬೇಕಾದರೂ ಎನಿಬಡಿ ಕ್ಯಾನ್ ಎಸ್ಟಾಬ್ಲಿಷ್ಡ್ ಆರ್ ಸ್ಟಾರ್ಟ್ ಅ ಬಿಸ್ನೆಸ್. ಏನು ಮಾಡ್ಬೋದು, ಯಾವುದೇ ವ್ಯಕ್ತಿ ಕೂಡ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ಸನ್ನು. ದೆನ್ ಪ್ರೊಫೆಷನ್, qualification, expertise and training in a specific field as prescribed by the professional body is a must. ಸೊ ಇಲ್ಲೇನಾಗುತ್ತೆ, ಪ್ರೊಫೆಷನಲ್ಲಿ, ವೃತ್ತಿಯಲ್ಲಿ ಯಾವ ಕ್ವಾಲಿಫಿಕೇಷನ್ ಇರುತ್ತೆ. ಸೊ ಇಂಥದ್ದೇ ಕ್ವಾಲಿಫಿಕೇಷನ್ ಅಂತಲ್ಲ, ಬಟ್ ಆ ಒಂದು ಯಾವ ವೃತ್ತಿಯನ್ನು ಅವನು ಕೈಗೊಳ್ತಾನೋ, ಸೊ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿರಬೇಕು, ಅವನು ಟ್ರೈನಿಂಗನ್ನು ಹೊಂದಿರಬೇಕು, ಅವನೇನು ಪರಿಣಿತಿಯನ್ನು ಹೊಂದಿರಬೇಕು. ಆ ಒಂದು ಪ್ರೊಫೆಷನ್ನಿಗೆ ಸಂಬಂಧಪಟ್ಟ, ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಅವನು ಪರಿಣಿತಿಯನ್ನು ಸಾಧಿಸಿರಬೇಕು, ಟ್ರೈನಿಂಗ್ ಆಗಿರಬೇಕು, ಅವನು ಅಲ್ಲಿ ಆ ಕ್ವಾಲಿಫಿಕೇಷನನ್ನು ಪಡೆದಿರಬೇಕು. ವಿದ್ಯಾರ್ಹತೆ, ಅಲ್ಲಿ ಎಷ್ಟು ವಿದ್ಯಾರ್ಹತೆ ಅವಶ್ಯಕತೆ ಇರ್ತದೋ ಆ ವೃತ್ತಿಯನ್ನು ಆರಂಭ ಮಾಡಲಿಕ್ಕೆ ಅಷ್ಟು ವಿದ್ಯಾರ್ಹತೆಯನ್ನು ಅವನು ಪಡ್ಕೊಂಡಿರಲೇಬೇಕು. ದೆನ್ ಎಂಪ್ಲಾಯ್ಮೆಂಟ್, ಕ್ವಾಲಿಫಿಕೇಷನ್ ಆ್ಯಂಡ್ ಟ್ರೈನಿಂಗ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದ ಎಂಪ್ಲಾಯರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಅವನು ಯಾವ ಹುದ್ದೆಗೆ ಹೋಗ್ತಾನೋ ಆ ಹುದ್ದೆಗೆ ಸಂಬಂಧಪಟ್ಟಾಗೆ ಅವನು ಟ್ರೈನಿಂಗನ್ನು ಮತ್ತು ವಿದ್ಯಾರ್ಹತೆಯನ್ನು ಪಡ್ಕೊಂಡಿರಬೇಕು. ಎಲ್ಲಿ? ಎಂಪ್ಲಾಯ್ಮೆಂಟಲ್ಲಿ. ಸೊ ಇಲ್ಲೇನಾಗುತ್ತೆ, ಎಂಪ್ಲಾಯ್ಮೆಂಟಲ್ಲಿ ಅವನೇನು ಮಾಡುವಂಥದ್ದು, ಎಷ್ಟು ಅವಶ್ಯಕತೆ, ಯಾವ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅವನು ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಓದಿರಬೇಕು. ದೆನ್ ಪ್ರೊಫೆಷನಲ್ಲಿ ಅವನು ವೃತ್ತಿಯನ್ನು ಆರಂಭ ಮಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ಎಕ್ಸ್ಪರ್ಟೈಸ್ ಆಗಿರಬೇಕು ಅಂದರೆ, ಆ ವೃತ್ತಿಯನ್ನು ಆರಂಭ ಮಾಡಲಿಕ್ಕೆ ಇಂತಿಷ್ಟೇ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ಇರುತ್ತೆ. ಆ ಕ್ವಾಲಿಫಿಕೇಷನ್ ಸಂಬಂಧಪಟ್ಟ ಹಾಗೆ ಅವನೇನು ಮಾಡಬೇಕು, ಹೊಂದಿರಬೇಕು. ದೆನ್ ಬಿಸ್ನೆಸ್, ದರ್ ಇಸ್ ಅ ನೋ ಮಿನಿಮಮ್ ಕ್ವಾಲಿಫಿಕೇಷನ್ ಈಸ್ ನೆಸಸರಿ. ಇಂತಿಷ್ಟೇ ಮಿನಿಮಮ್ ಕ್ವಾಲಿಫಿಕೇಷನ್ಗಳು ಇಂತಿಷ್ಟೇ ಇರಬೇಕು ಅನ್ನೋದು ನೆಸೆಸಿಟಿಗಳು ಇಲ್ಲ. ದೆನ್ ರಿವಾರ್ಡ್ ಆರ್ ಅ ರಿಟರ್ನ್. ಸೊ ಇಲ್ಲಿ ಪ್ರೊಫೆಷನಲ್ಲಿ ರಿವಾರ್ಡ್ ಆರ್ ರಿಟರ್ನ್ ಮೀನ್ಸ್ ಪ್ರತಿಫಲ ಹೇಗೆ ಇರ್ತದೆ ಅನ್ನೋದನ್ನ ಹೇಳುವಂಥದ್ದು. ಸೊ ಬಿಸ್ನೆಸ್, ಪ್ರಾಫಿಟ್ ಅರ್ನ್. ಸೊ ಪ್ರಾಫಿಟ್ ಅರ್ನ್ ಮೀನ್ಸ್
ಎಷ್ಟು ಲಾಭಾಂಶವನ್ನು ಅವನು ಪಡ್ಕೋತಾನೋ ಅಷ್ಟೂ ಪೂರ್ತಿ ಪಡ್ಕೋತಾನೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಫಲ ಏನಿರ್ತದೆ ಬಿಸ್ನೆಸ್ಸಲ್ಲಿ, ಪ್ರಾಫಿಟ್ಟು. ದೆನ್ ಪ್ರೊಫೆಷ್ನಲ್ ಫೀ ಏನಾಗಿರ್ತದೆ, ಪ್ರೊಫೆಷ್ನಲ್ ಫೀಯನ್ನು ಪಡ್ಕೊಂಡಿರುವಂಥದ್ದು. ಅಂದರೆ ಇಂತಿಷ್ಟು ನಿರ್ದಿಷ್ಟ ಸೇವಾ ಶುಲ್ಕ ಅಂತ ಇರ್ತದೆ, ಅದನ್ನು ಪ್ರೊಫೆಷ್ನಲ್ ಫೀ ಅಂತ ಹೇಳಿ ಕರೆಯುವಂಥದ್ದು. ಸೊ ಅದನ್ನು ಪಡ್ಕೋತಾನೆ. ದೆನ್ ಎಂಪ್ಲಾಯ್ಮೆಂಟು, ಸ್ಯಾಲರಿ ಆರ್ ವೇಜಸ್. ಆ ಎಂಪ್ಲಾಯರು ಎಷ್ಟು ಯಾವ ಕೆಲಸವನ್ನು ಮಾಡಿದಾನೋ ಆ ಕೆಲಸಕ್ಕೆ ನಿಗದಿಪಡಿಸಿದಂತಹ ಸ್ಯಾಲರಿ, ಸಂಬಳನೂ ಆಗಿರ್ಬೋದು ಅಥವಾ ಕೂಲಿಯನ್ನು ಆಗಿರ್ಬೋದು, ಅವನೇನು ಮಾಡ್ತಾನೆ, ಪಡ್ಕೊಳ್ತಾನೆ. ಸೊ ರಿವಾರ್ಡ್ ಆರ್ ರಿಟರ್ನ್. ಸೊ ಬಿಸ್ನೆಸ್ ಪ್ರಾಫಿಟ್ ಅರ್ನ್ಡ್, ಪ್ರೊಫೆಷನಲ್ ಫೀ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸ್ಯಾಲರಿ ಆರ್ ವೇಜಸ್. ದೆನ್ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್. ಸೊ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಮೀನ್ಸ್ ಹಿತಾಸಕ್ತಿಗಳು, ಅವನ ಆಸಕ್ತಿಗೆ ಅನುಗುಣವಾಗಿ ಬದಲಾವಣೆ ಆಗುವಂಥದ್ದು ಹೇಗೆ ಇರುತ್ತೆ ಅಂತ ಹೇಳಿ. ಬಿಸ್ನೆಸ್ ಟ್ರಾನ್ಸ್ಫರ್ ಆಫ್ ಪಾಸಿಬಲಿ ವಿತ್ ಸಮ್ ಫಾರ್ಮಾಲಿಟೀಸ್. ಸಮ್ಟೈಮ್ಸ್ ಏನಾಗುತ್ತದೆ, ಬಿಸ್ನೆಸ್ಸಲ್ಲಿ ಕೆಲವೊಂದು ಬಾರಿ ಹಿತಾಸಕ್ತಿಗಳು ಅವನ ಆಸಕ್ತಿಗೆ ಅನುಗುಣವಾಗಿ ಬದಲಾವಣೆ ಆಗುವಂಥ ಸಂದರ್ಭಗಳು ಇರುತ್ತೆ ಬಿಸ್ನೆಸ್ಸನ್ನು ಮಾಡ್ತಾ ಇರಬೇಕಾದ್ರೆ. ದೆನ್ ಪ್ರೊಫೆಷನ್ ನಾಟ್ ಪಾಸಿಬಲ್. ಪ್ರೊಫೆಷ್ನಲ್ಲಿ ಅವನ ವೈಯಕ್ತಿಕ ಹಿತಾಸಕ್ತಿಗಳು ಏನೇ ಇದ್ದರೂ ಕೂಡ ಅದಕ್ಕೆ ಅನುಗುಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ, ಯಾವುದಕ್ಕೆ ಸಂಬಂಧಪಟ್ಟಾಗೆ ವೃತ್ತಿಯನ್ನು ಆರಂಭಿಸ್ತಾನೋ, ಸೊ ಅಲ್ಲಿ ಅವನೇನು ಮಾಡಬೇಕಾಗುತ್ತೆ, ಆ ನಿಯಮಕ್ಕೆ ಅನುಗುಣವಾಗಿ ಮುಂದುವರಿಸ್ತಾ ಹೋಗ್ತಾನೆ ಇರಬೇಕಾಗುತ್ತೆ. ದೆನ್ ಎಂಪ್ಲಾಯ್ಮೆಂಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಇಲ್ಲೇನಾಗುತ್ತೆ, ಎಂಪ್ಲಾಯ್ಮೆಂಟಲ್ಲಿ ಆಸಕ್ತಿಗೆ ಅನುಗುಣವಾಗಿ ಮಾಡುವಂಥದ್ದೇ ಇರುವುದಿಲ್ಲ. ಎಂಪ್ಲಾಯ್ಮೆಂಟಲ್ಲಿ ಉದ್ಯೋಗದಲ್ಲಿ ಅವನು ಯಾವ ಕೆಲಸಕ್ಕೆ ಅನುಗುಣವಾಗಿ ಮಾಡ್ತಾ ಇರ್ತಾನೋ, ಸೊ ಅದಕ್ಕೆ ಅವನು ಆ ಕೆಲಸದ ಅಗ್ರಿಮೆಂಟ್ಗೆ ಅನುಗುಣವಾಗಿ ಮಾಡ್ತಾ ಹೋಗ್ತಾನೆ. ಹಿತಾಸಕ್ತಿಗಳ ಬಗ್ಗೆ ಅವನು ಏನು ಮಾಡಲಿಕ್ಕಾಗೋದಿಲ್ಲ, ವರ್ಗಾವಣೆ ಅಂದರೆ ಬೇರೆ ರೀತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್, ಬಿಸ್ನೆಸ್ ಟ್ರಾನ್ಸ್ಫರ್ ಪಾಸಿಬಲ್ ವಿತ್ ಸಮ್ ಫಾರ್ಮಾಲಿಟೀಸ್, ಪ್ರೊಫೆಷನ್ ನಾಟ್ ಪಾಸಿಬಲ್, ಎಂಪ್ಲಾಯ್ಮೆಂಟ್ ನಾಟ್ ಪಾಸಿಬಲ್. Capital investment. So in that cases capital investment means ಬಂಡವಾಳ ಹೂಡಿಕೆ. ಸೊ ಇಲ್ಲಿ ಏನಾಗುತ್ತೆ, ಹಣ ಹೇಗೆ ಬೇಕಾಗುತ್ತೆ, ಬಂಡವಾಳನ ಯಾವ ರೀತಿಯಾಗಿ ತೊಡಗಿಸ್ತೀವಿ, ಬಿಸ್ನೆಸ್ಸಲ್ಲಿ ಇರ್ಬೋದು, ಪ್ರೊಫೆಷನಲ್ಲಿ ಇರ್ಬೋದು, ಎಂಪ್ಲಾಯ್ಮೆಂಟಲ್ಲಿ ಇರ್ಬೋದು. ಸೊ ಬಿಸ್ನೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ರಿಕ್ವೈರ್ಡ್ ಆಸ್ ಪರ್ ದ ಸೈಜ್ ಆ್ಯಂಡ್ ನೇಚರ್ ಆಫ್ ಅ ಬಿಸ್ನೆಸ್. ಇಫ್ ಲಾರ್ಜ್ ಸ್ಕೇಲ್ ಆಫ್ ಅ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ at that time a huge capital is required. If a small scale business is required a minimum capital investment. ಸೊ ಇಲ್ಲೇನಾಗುತ್ತೆ, ಬಿಸ್ನೆಸ್ಸಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ವೇಳೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅದಕ್ಕೆ ಹ್ಯೂಜ್ ಕ್ಯಾಪಿಟಲ್, ಜಾಸ್ತಿ ಕ್ಯಾಪಿಟಲ್ ಬೇಕಾಗುತ್ತೆ, ಬಂಡವಾಳ ಬೇಕಾಗುತ್ತೆ. ಒಂದು ವೇಳೆ ಸಣ್ಣ ಒಂದು ರೀತಿಯ ಒಂದು ಉದ್ಯಮ ಇರ್ಬೋದು, ವ್ಯವಹಾರ ಇರ್ಬೋದು ಅನ್ನೋ ಇದ್ದರೆ ಅಲ್ಲಿ ಕಡಿಮೆ ಪ್ರಮಾಣದ ಬಂಡವಾಳ ಸಾಕಾಗುತ್ತೆ. ಸೊ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಆ ಬಿಸ್ನೆಸ್ಸಿನ ಒಂದು ಆಕಾರದ ಒಂದು ಅನುಗುಣವಾಗಿ ಏನಾಗಬೇಕಂಥದ್ದು, ಆ ಒಂದು ಸ್ವರೂಪದ ಆಧಾರದ ಮೇಲೆ, ಬಿಸ್ನೆಸ್ಸು ದೊಡ್ಡ ಪ್ರಮಾಣದ್ದು ಸಣ್ಣ ಪ್ರಮಾಣದ್ದು ಅನ್ನೋ ಆಧಾರದ ಮೇಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ತೊಡಗಿಸಲಾಗುತ್ತೆ. ಐದರ್ ಬಿಗ್ ಹ್ಯೂಜ್ ಕ್ಯಾಪಿಟಲ್ ಅವರ ಮಿನಿಮಮ್ ಕ್ಯಾಪಿಟಲ್. ಸೊ ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ದೆನ್ ಪ್ರೊಫೆಷನ್, ಲಿಮಿಟೆಡ್ ಕ್ಯಾಪಿಟಲ್ ನೀಡೆಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್. ಸೊ ಈಗ ಪ್ರೊಫೆಷನನ್ನು ಶುರು ಮಾಡಬೇಕಾದ್ರೆ, ವೃತ್ತಿಯನ್ನು ಶುರು ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಆಫೀಸ್ ಸೆಟಪ್ ಇರ್ಬೋದು, ಅವ್ರ ಕ್ಲಿನಿಕ್ ಸೆಟಪ್. ಸೊ ಇಲ್ಲೇನಾಗುತ್ತೆ, ಪ್ರೊಫೆಷನ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಇರುವಂಥದ್ದು ಏನಂದರೆ, ಕೇವಲ ಪ್ರೊಫೆಷನನ್ನು ಮಾಡಬೇಕಾದ್ರೆ ಮಿನಿಮಮ್ ಆಗಿ ಏನು ಬೇಕಾಗುತ್ತೋ, ನೀಡೆಡ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಲಿಮಿಟೆಡ್ಡಲ್ಲಿ, ಆ ಒಂದು ಮಿತಿಯಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಆ ಪ್ರೊಫೆಷನಲ್ಲಿ ಆಗುವಂಥದ್ದು. ದೆನ್ ಎಂಪ್ಲಾಯ್ಮೆಂಟ್, ನೋ ಕ್ಯಾಪಿಟಲ್ ರಿಕ್ವೈರ್ಡ್. ಸೊ ಇಲ್ಲೇನಾಗುತ್ತೆ, ಕ್ಯಾಪಿಟಲನ್ನು ಎಂಪ್ಲಾಯರು ಹಾಕುವಂಥದ್ದು ಯಾವುದೇ ರೀತಿ ಇರುವುದಿಲ್ಲ. ಸೊ ಅವನು ಕೇವಲ ಕೆಲಸಗಾರ ಆಗಿರೋ ಕಾರಣದಿಂದ ಎಂಪ್ಲಾಯ್ಮೆಂಟಲ್ಲಿ ಏನು ಮಾಡೋದು, ಉದ್ಯೋಗ ಮಾಡೋನಿಗೆ ಕ್ಯಾಪಿಟಲ್ ರಿಕ್ವೈರ್ಡ್ ಇರುವುದಿಲ್ಲ. ಸೊ ಬಿಸ್ನೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ as per size and the nature of a business. Then profession, limited capital needed for a establishment. Employment, no capital required. So then risk. Business profits are uncertain and irregular. So risk is present. ಏನಾಗುತ್ತೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ಆರ್ ಅನ್ಸರ್ಟನ್, ಕೆನಾಟ್ ಏನಾಗುತ್ತೆ ಹೇಳಿ, ಕೆಲವೊಂದು ಟೈಮಲ್ಲಿ ಸರ್ಟಿನ್ ನಿರ್ದಿಷ್ಟವಾಗಿ ನಾವು ಇಷ್ಟೇ ಆಗುತ್ತೆ ಅಥವಾ ರೆಗ್ಯುಲರ್ ಆಗಿ ಇಷ್ಟೇ ನಮ್ಗೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲ ಏನಾಗುತ್ತೆ, ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಟ್ ಹ್ಯಾಪನ್ಸ್. ಸೊ ಕೆನಾಟ್ ಸರ್ಟೇನ್. ಏನಾಗುತ್ತೆ, ಪ್ರಾಫಿಟ್ಸ್ ಲಾಭಾಂಶ ಅನ್ನೋದು ಇಷ್ಟೇ ಬರುತ್ತೆ ಅಥವಾ ಇದೇ ರೀತಿ ಪ್ರತಿಫಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಬಿಸ್ನೆಸ್ಸಲ್ಲಿ ರಿಸ್ಕ್ ಅನ್ನೋದು ಇದ್ದೇ ಇರ್ತದೆ.
ದೆನ್ ಪ್ರೊಫೆಷನ್, ಪಿ ಈಸ್ ಜನರಲಿ ರೆಗ್ಯುಲರ್ ಆ್ಯಂಡ್ ಸರ್ಟಿನ್ ಸಮ್ ರಿಸ್ಕ್. ಇಲ್ಲೇನಾಗುತ್ತೆ, ಪ್ರೊಫೆಷನಲ್ಲಿ ಕೆಲವೊಂದಿಷ್ಟು ಬಾರಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇರುತ್ತೆ, ಜಾಸ್ತಿ ಮಟ್ಟಿಗೆ ಇಲ್ಲದ್ರೂ ಕೂಡ ಮಿನಿಮಮ್ ಆಗೋದು ಇರುತ್ತೆ. ಇನ್ನೊಂದು, ದೆನ್ ಎಂಪ್ಲಾಯ್ಮೆಂಟ್ ಫಿಕ್ಸ್ಡ್ ಆ್ಯಂಡ್ ರೆಗ್ಯುಲರ್ ಪೇ, ನೋ ಆರ್ ಅ ಲಿಟ್ಲ್ ರಿಸ್ಕ್. ಏನಾಗಿರುವಂಥದ್ದು, ಕೆಲವೊಂದಿಷ್ಟು ಬಾರಿ ಬರೆಸುವಂಥದ್ದು ಇರಬಹುದು, ಆದರೆ ಕಡಿಮೆ ಪ್ರಮಾಣದಲ್ಲಿ ರಿಸ್ಕ್ ಇರುವಂಥದ್ದು, ಜಾಸ್ತಿ ಪೇನ ಮಾಡುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ನಷ್ಟವನ್ನು ತುಂಬುವಂಥ ಸಂದರ್ಭ ಇರಬಹುದು ಅಂತ. ಫಿಕ್ಸ್ಡ್ ಆ್ಯಂಡ್ ರೆಗ್ಯುಲರ್ ಪೇ ನೋ, ಏನಾಗುವಂಥದ್ದು ಕೆಲವೊಂದು ಬಾರಿ ಇಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಇರದೇ ಇರುವಂಥದ್ದು, ನಷ್ಟ ಒಂದು ವೇಳೆ ಅವರಿಂದ ಆದಲ್ಲಿ ಅದನ್ನು ಭರಿಸುವಂಥದ್ದು ಇರ್ಬೋದು. ಬಟ್ ಲಿಟ್ಲ್ ರಿಸ್ಕ್, ಕಡಿಮೆ ರಿಸ್ಕ್ ಇರುವಂಥದ್ದು. ಕಂಪೇರ್ ಟು ಬಿಸ್ನೆಸ್, ಇನ್ನು ಹ್ಯೂಜ್ ರಿಸ್ಕ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಬಿಸ್ನೆಸ್ಸಲ್ಲಿ ಬರಬಹುದು, ಅಲ್ಲಿ ಏನಾಗುತ್ತೆ ಎಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಷನಲ್ಲಿ ಪಿ ಈಸ್ ಜನರಲಿ ರೆಗ್ಯುಲರ್ ಆ್ಯಂಡ್ ಸರ್ಟನ್ ಆ್ಯಂಡ್ ಸಮ್ ರಿಸ್ಕ್, ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು. ಎಂಪ್ಲಾಯ್ಮೆಂಟಲ್ಲೂ ಕೂಡ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ರಿಸ್ಕ್ ಅನ್ನೋದು ಇರ್ಬೋದು. ಸೊ ನೆಕ್ಸ್ಟ್, ಕೋಡ್ ಆಫ್ ಕಂಡಕ್ಟ್, ನಡತೆ ಸಂಹಿತೆ. ಸೊ ಇಲ್ಲಿ ಬಿಹೇವಿಯರಲ್ಲಿ ಯಾವ ರೀತಿಯಾಗಿ ಇರುವಂಥದ್ದು ಅಂತ, ಬಿಸ್ನೆಸ್ ನೋ ಕೋಡ್ ಆಫ್ ಕಂಡಕ್ಟ್ ಈಸ್ ಪ್ರಿಸ್ಕ್ರೈಬ್ಡ್. ಸೊ ಬಿಸ್ನೆಸ್ಸಲ್ಲಿ ಈ ರೀತಿಯಾಗಿ ಇದ್ದರೆ ಮಾತ್ರ, ಅಥವಾ ಸರ್ಟಿಫೈಡ್ ಆಗಿ ಇರುವಂಥದ್ದು, ಈ ರೀತಿಯಾಗೆಲ್ಲ ಬಿಸ್ನೆಸ್ಸಲ್ಲಿ ಇದ್ದದ್ದೇ ಇರುವಂಥದ್ದು. ನೋ ಕೋಡ್ ಆಫ್ ಕಂಡಕ್ಟ್ ಈಸ್ ಪ್ರಿಸ್ಕ್ರೈಬ್ಡ್. ದೆನ್ ಪ್ರೊಫೆಷನ್ ಪ್ರಿಸ್ಕ್ರೈಬ್ಡ್ ಕೋಡ್ ಆಫ್ ಕಂಡಕ್ಟ್ ಈಸ್ ಟು ಬಿ ಫಾಲೋಡ್. ಕೆಲವೊಂದಿಷ್ಟು ತತ್ವಗಳಿಗೆ ಅನುಗುಣವಾಗಿ ಫಾಲೋನ ಮಾಡಲೇಬೇಕಾಗುತ್ತೆ. ಪ್ರೊಫೆಷನ್ ಯಾರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರು. ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಪ್ರಿಸ್ಕ್ರೈಬ್ಡ್. ದೆನ್ ಎಂಪ್ಲಾಯ್ಮೆಂಟ್ ನಾರ್ಮ್ಸ್ ಆಫ್ ಬಿಹೇವಿಯರ್ ಲ್ಯಾಡ್ ಬೈ ದ ಎಂಪ್ಲಾಯರ್ ಆರ್ ಟು ಬಿ ಫಾಲೋಡ್. ಎಂಪ್ಲಾಯ್ಮೆಂಟಲ್ಲಿ ಅವನು ಫಾಲೋನ ಮಾಡಲೇಬೇಕು, ಕೆಲವೊಂದಿಷ್ಟು ತತ್ವಗಳನ್ನು ಆದರ್ಶಗಳನ್ನು ಇಟ್ಕೊಂಡಿರಲೇಬೇಕು. ಯಾಕಂತಂದರೆ ಕ್ಯಾರೆಕ್ಟರ್ನ ಬೇಸ್ ಮೇಲೆ ಅವನ ಕೆಲಸ ಮುಂದುವರಿತಾ ಇರ್ತದೆ. ಇಫ್ ಕ್ಯಾರೆಕ್ಟರ್ಲೆಸ್ ಇಟ್ ಶುಡ್ ಬಿ ಪನಿಷ್ಡ್. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಎಂಪ್ಲಾಯರು ಮಸ್ಟ್ ಆ್ಯಂಡ್ ಶುಡ್ ಬಿಹೇವಿಯರಲ್ಲಿ ತನ್ನ ಒಂದು ತತ್ವಗಳನ್ನು ಅಳವಡಿಸ್ಕೊಂಡಿರಲೇಬೇಕು, ನಡತೆಯನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಬೇಕು ಇಲ್ಲಿ ಎಂಪ್ಲಾಯ್ಮೆಂಟಲ್ಲಿ. ದ ಕೋಡ್ ಆಫ್ ಕಂಡಕ್ಟೆಡ್, ನೋ ಕೋಡ್ ಆಫ್ ಕಂಡಕ್ಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ಅ ಬಿಸ್ನೆಸ್. ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಟು ಬಿ ಫಾಲೋಡ್, and employment norms of a behavior led by the employer are to be followed. Then example of a business, profession and employment. ಸೊ ಉದಾಹರಣೆಗಳೇನು ಯಾವುದು, ಬಿಸ್ನೆಸ್ ಯಾವ್ಯಾವ ಇದರಲ್ಲಿ ಬರುತ್ತೆ, ಪ್ರೊಫೆಷನ್ ಯಾವ್ಯಾವ್ದ್ರಲ್ಲಿ ಬರುತ್ತೆ, ದೆನ್ ಎಂಪ್ಲಾಯ್ಮೆಂಟ್ ಯಾವ್ಯಾವ್ದ್ರಲ್ಲಿ ಬರುತ್ತೆ ಅಂದರೆ, ಬಿಸ್ನೆಸ್ಸಿಗೆ ಫಾರ್ ಎಕ್ಸಾಂಪಲ್ ಶಾಪ್ಸ್, ಫ್ಯಾಕ್ಟರೀಸ್. ದೆನ್ ಪ್ರೊಫೆಷನ್ ಚಾರ್ಟೆಡ್ ಅಕೌಂಟೆಂಟ್ಸ್, ಮೆಡಿಕಲ್ ಪ್ರೊಫೆಷನ್, ಲಾಯರ್, ಸೊ ಡಾಕ್ಟರ್. ಸೊ ದೀಸ್ ಆರ್ ಪ್ರೊಫೆಷನ್, ಎಕ್ಸಾಂಪಲ್ ಆಫ್ ಪ್ರೊಫೆಷನ್. ದೆನ್ ಎಂಪ್ಲಾಯ್ಮೆಂಟ್, ಜಾಬ್ಸ್ ಇನ್ ಅ ಬ್ಯಾಂಕ್ಸ್, ಗೌರ್ಮೆಂಟ್ ಸೆಕ್ಟರ್. ಸೊ ಎಂಪ್ಲಾಯರ್ನ ನಾವು ನೋಡ್ತೀವಿ. ಸೊ ದೀಸ್ ಆರ್ ಆಲ್ ಕಂಪ್ಯಾರಿಸನ್ ಆಫ್ ಅ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. Then what are the main points we will discuss? Mode of establishment, nature of work, qualification, reward or a return, capital investment and a risk, transfer of interest, code of conduct and example of a business, profession and employment. I hope today's session you will understand. If you like this video, please subscribe and share and as well as comments. Thank you for watching. Thank you.